टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆಗಳು ಧ್ವಂಸ ಆಗಿದ್ದು ಜೈಷೆ ಮೊಹಮ್ಮದ್ ಸಂಘಟನೆಯ 3 ಮನೆಗಳು ಛಿದ್ರ ಆಗಿದೆ. ಇದು ಭಾಲ್ಪುರದಲ್ಲಿದ್ದಂತ ಜೈಷೆ ಮೊಹಮ್ಮದ್ ಸಂಬಂಧಪಟ್ಟ ಹಾಗಿನ ಮದರಸಾ ಪಾಕ್ನ ಭಾಲ್ಪುರ್ನ ಉಗ್ರ ನೆಲೆಯ ಮೇಲೆ ಆಗಿರುವಂತ ಅಟ್ಯಾಕ್ ಇದು. ಸೊ ಹೀಗೆ ಜೈಷೆ ಮೊಹಮ್ಮದ್ ಹಾಗೆ ಎಲ್ಇಟಿ ಈ ಎರಡೂ ಉಗ್ರ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗಿನ ಸೇನಾ ನೆಲೆಯನ್ನ ಹೊರತುಪಡಿಸಿ ಉಗ್ರ ನೆಲೆ ಅನ್ನುವಂಥದ್ದು ಏನು ಗುರುತಿಸಲ್ಪಟ್ಟಿತ್ತು ಅಂತಹದನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಿ ಭಾರತ ಅಟ್ಯಾಕ್ ಮಾಡಿದೆ ಅಂತೇಳಿ ಭಾರತ ಕ್ಲೈಮ್ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ ಹರೀಶ್ ಇದ್ದಾರೆ. ಹರೀಶ್, ಈಗಾಗಲೇ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಸೇನೆ ಕೂಡ ಒಂದ್ ಕಡೆ ಟ್ವೀಟ್ ಅನ್ನ ಮಾಡಿದೆ, ಜಸ್ಟಿಸ್ ಸರ್ವ್ಡ್ ಅಂತ. ಅಂದ್ರೆ ಈ ಹಿಂದೆ ನಡೆದಂತ ದಾಳಿಯಲ್ಲಿ 12 ದಿನದಲ್ಲಿ ಪ್ರತೀಕಾರವನ್ನ ತೀರಿಸಿಕೊಂಡಿದ್ರು. ಇಲ್ಲಿ 3 ದಿನಗಳ ಮುಂಚೆಯೇ ಪ್ರತೀಕಾರ ತೀರಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಇನ್ಸೈಡ್ ಮಾಹಿತಿ ಕೂಡ ಇದೆ. ಅಂದ್ರೆ ಈ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಕೊಡೋದಾದ್ರೆ ಹೌದು ಶಕುಂತಲಾ, ಮುಖ್ಯವಾಗಿ ಭಾರತ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕಾದಂಥ ಸಂದರ್ಭ ಇತ್ತು. ಏಕೆಂದರೆ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಪಾಕಿಸ್ತಾನದ ವಿರುದ್ಧ, ಅದರಲ್ಲೂ ಉಗ್ರರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು, ಒಂದು ಮಿಲಿಟರಿ ಕಾರ್ಯಾಚರಣೆ ಆಗಬೇಕು ಅನ್ನುವಂತಹದ್ದು ಇಡೀ ಭಾರತದಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿದೆ. ಯಾಕಂದರೆ ಪಾಕಿಸ್ತಾನದ ಉಗ್ರರು ಬರ್ತಾರೆ, ಇಲ್ಲಿ ಹೊಡಿತಾರೆ ಹೋಗ್ತಾರೆ, ಬರ್ತಾರೆ ಹೊಡಿತಾರೆ ಹೋಗ್ತಾರೆ, ಇದು ಪದೇ ಪದೇ ಆಗ್ತಾ ಇರುತ್ತೆ. ಒಂದು ಅಂತಿಮವಾದಂತಹ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಅಂತಿಮವಾದಂಥ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಭಾರತದಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೇಳಿದರು, ನಾವು ಉಗ್ರರು ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ನಾವು ಹೊಡಿತೇವೆ, ಪ್ರತೀಕಾರವನ್ನು ತೀರಿಸ್ಕೊಳ್ತೇವೆ ಅಂತ. ಮತ್ತು ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿದರು, ರಕ್ಷಣಾ ಸಚಿವರು, ನೀವು ಏನನ್ನ ಬಯಸ್ತಿದ್ದೀರೋ ಅದನ್ನೇ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಈಗ ಅದನ್ನೇ ಮಾಡಿರುವಂತಹದ್ದು. ಮುಖ್ಯವಾಗಿ ಪಾಕಿಸ್ತಾನದ ಸೇನೆಯ ವಿರುದ್ಧ ಕಾರ್ಯಾಚರಣೆ ಅಲ್ಲ ಇದು, ಮುಖ್ಯವಾಗಿ ಪಾಕಿಸ್ತಾನದ ನಾಗರಿಕರ ವಿರುದ್ಧ ಇದು ಕಾರ್ಯಾಚರಣೆ ಅಲ್ಲ, ಇದು ಮುಖ್ಯವಾಗಿ ನರಪಿಪಾಸುಗಳ ವಿರುದ್ಧ ನಡೆದಂತಹ ಕಾರ್ಯಾಚರಣೆ. ಅಲ್ಲಿ ಉಗ್ರರನ್ನ ಪೋಷಿಸಿ ಭಾರತಕ್ಕೆ ಬಿಟ್ಟು ಭಾರತದಲ್ಲಿ ಹೀನಾಯ ಕೃತ್ಯವನ್ನ ಎಸಗುತ್ತಾ ಇರತಕ್ಕಂಥ, ರಕ್ತಪಾತಕ್ಕೆ ಕಾರಣ ಆಗ್ತಿರ್ತಕ್ಕಂಥವರ ವಿರುದ್ಧ ನಡೆದಿರ್ತಕ್ಕಂತಹ ಕಾರ್ಯಾಚರಣೆ ಇದು. ಜೈಷೆ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾದ ಪ್ರಮುಖ ಕಚೇರಿಗಳ ಮೇಲೆ ದಾಳಿ ಆಗಿರುವಂತಹದ್ದು. 9 ಕಡೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಲಾಗುತ್ತೆ. 9 ಕಡೆ ಎಲ್ಲೆಲ್ಲಿ ಉಗ್ರರು ಆಕ್ಟಿವ್ ಆಗಿದ್ದಾರೆ, ಎಲ್ಲೆಲ್ಲಿ ಉಗ್ರರ ಅಡಗುದಾಣಗಳಿವೆ, ಎಲ್ಲಿ ಹೆಚ್ಚು ಉಗ್ರರು ಆಕ್ಟಿವ್ ಆಗಿ ತಮ್ಮ ಗುಂಪನ್ನು ಕಟ್ಟಿಕೊಂಡು ಭಾರತದ ವಿರುದ್ಧ ಸ್ಕೆಚ್ ಅನ್ನು ಹಾಕ್ತಾ ಇದ್ದಾರೆ, ಅದನ್ನ ಭಾರತೀಯ ಸೇನೆ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿತ್ತು, ಎಲ್ಲಿ ಉಗ್ರರಿದ್ದಾರೆ ಅನ್ನುವಂತಹದ್ದು. ಹೀಗೆ 9 ಕಡೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿತ್ತು. ವಾಯುಸೇನೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಸ್ಕಾಲ್ಫ್ ಮಿಸೈಲ್ಗಳ ಮೂಲಕ, ರಫೇಲ್ ಯುದ್ಧ ವಿಮಾನಗಳಲ್ಲಿ ಸ್ಕಾಲ್ಫ್ ಮಿಸೈಲ್ಗಳನ್ನು ತೆಗೆದುಕೊಂಡು ಹೋಗಿ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಅಲ್ಲೇ ಹಾಕಿರುವಂತ, ಮತ್ತೆ ಹ್ಯಾಮರ್ ಬಾಂಬ್ಗಳನ್ನು ಕೂಡ ಯೂಸ್ ಮಾಡಲಾಗಿದೆ. ಇದು ಸಂಪೂರ್ಣ ಉಗ್ರರ ಕಚೇರಿಗಳು ಧ್ವಂಸ ಆಗಿರ್ತಕ್ಕಂಥದ್ದು, ಕಟ್ಟಡಗಳು ಧ್ವಂಸ ಆಗಿವೆ. ಭಾರತ ಹೇಳ್ತಿದೆ 50ಕ್ಕೂ ಹೆಚ್ಚು ಉಗ್ರರನ್ನ ನಾವು ಹತ್ಯೆ ಮಾಡಿ ಬಂದಿದ್ದೇವೆ, ನರ ಹಂತಕರನ್ನ ನಾವು ಹತ್ಯೆ ಮಾಡಿ ಬಂದಿದ್ದೇವೆ, ಮತ್ತೆ ಅವರನ್ನು ಹುಟ್ಟಡಗಿಸುವಂತ ಪ್ರಯತ್ನ ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನ ಭಾರತ ಹೇಳ್ತಿದೆ. ಮುಖ್ಯವಾಗಿ ಪಿಒಕೆ ನಂತರ ಪಾಕಿಸ್ತಾನದ ಗಡಿಯಲ್ಲೂ ಕೂಡ ಈ ರೀತಿಯಾದಂಥ ಕಾರ್ಯಾಚರಣೆ ಆಗಿದೆ ಅನ್ನುವಂಥದ್ದನ್ನ ಭಾರತದ ಅಧಿಕಾರಿಗಳು ಹೇಳ್ತಿರ್ತಕ್ಕಂಥದ್ದು. ಇದುವರೆಗೂ ಪಾಕಿಸ್ತಾನದ ಒಳಗೆ ಈ ತರದ ಒಂದು ಕಾರ್ಯಾಚರಣೆ ಆಗಿರಲಿಲ್ಲ, ಪಿಒಕೆಯಲ್ಲಿ ಕಾರ್ಯಾಚರಣೆ ಆಗ್ತಾ ಇತ್ತು. ಪುಲ್ವಾಮಾ ಅಟ್ಯಾಕ್ನ ಬಳಿಕ ಆದಂತಹ ಭಾರತದ ಕಾರ್ಯಾಚರಣೆ ಆಗಿರ್ಬೋದು, ನಂತರ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಗಿದ್ದಂತಹದ್ದು. ಈ ಬಾರಿ ಮಾತ್ರ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯಲಾಗಿದೆ ಅನ್ನುವಂಥದ್ದನ್ನ ಭಾರತೀಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ತಲ್ಲಣಿಸಿ ಹೋಗಿದೆ, ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ನಾವು ಏನಾದರೂ ಭಾರತದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ತವಕ ಅವರಿಗೆ ಶುರುವಾಗಿರುವಂತಹದ್ದು. ಮುಖ್ಯವಾಗಿ ಪಾಕಿಸ್ತಾನದ ಪ್ರಧಾನಿ ಶರೀಫ್ 10:30ಕ್ಕೆ ವಿಶೇಷವಾದಂತಹ ಸಭೆಯನ್ನ ಕರೆದಿದ್ದಾರೆ. ಏನಾಗ್ತಿದೆ ಪರಿಸ್ಥಿತಿ ಅನ್ನುವಂಥದ್ದು ಅವಲೋಕನ ಮಾಡಲಿಕ್ಕೆ ರಕ್ಷಣಾ ಮುಖಂಡರುಗಳ ಜೊತೆ, ರಕ್ಷಣಾ ದಂಡ ನಾಯಕರುಗಳ ಜೊತೆ ಸಭೆಯನ್ನ ಮಾಡಲಿಕ್ಕೆ ಅವರು ಒಂದು ಪ್ಲಾನ್ ಅನ್ನ ಮಾಡಿದರೆ 10:30ಕ್ಕೆ ಸಭೆ ನಡೀತಾ ಇದೆ. ಒಂದು ಸಂಪೂರ್ಣವಾಗಿ ಅವಲೋಕಿಸ್ತಾರೆ, ಭಾರತದ ವಿರುದ್ಧ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಅವರುಗಳು ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಆದರೆ ಭಾರತ ವಿಶ್ವ ಮಟ್ಟದಲ್ಲಿ ಹೇಳ್ತಾ ಇದೆ, ನಾವು ಪಾಕಿಸ್ತಾನದ ನಾಗರಿಕರ ವಿರುದ್ಧ ನಾವು ಯುದ್ಧವನ್ನ ಮಾಡಿಲ್ಲ,
ಪಾಕಿಸ್ತಾನದ ನಾಗರಿಕರ ವಿರುದ್ಧ ನಾವು ದಾಳಿಯನ್ನ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯ ವಿರುದ್ಧ ನಾವು ದಾಳಿಯನ್ನ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯ ವಿರುದ್ಧ ನಾವು ಹೋರಾಟವನ್ನ ಮಾಡಿಲ್ಲ. ನಾವು ಹೋರಾಟವನ್ನ ಮಾಡ್ತಾ ಇರತಕ್ಕಂಥದ್ದು ಪಾಕಿಸ್ತಾನ ಪೋಷಣೆ ಮಾಡ್ತಿರ್ತಕ್ಕಂಥ ಉಗ್ರರ ವಿರುದ್ಧ, ಪಾಕಿಸ್ತಾನ ಪೋಷಣೆ ಮಾಡಿರ್ತಕ್ಕಂಥ ಲಷ್ಕರ್ ಎ ತೊಯ್ಬಾ ಹಾಗೆ ಇನ್ನಿತರ ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೇವೆ. ಮತ್ತೆ ಟಾರ್ಗೆಟ್ ದಾಳಿಯನ್ನ ಮಾಡಿ ಅವರನ್ನ ಉಡಿಸ್ ಮಾಡಿ ಬಂದಿದ್ದೇವೆ ಅನ್ನುವಂಥದ್ದನ್ನ ಭಾರತ ಹೇಳಿರುವಂತಹದ್ದು. ಭಾರತ ಮುಖ್ಯವಾಗಿ ತನ್ನ ಕೌಂಟರ್ ಪಾರ್ಟ್ಸ್ ದೇಶಗಳು ಯಾವ್ಯಾವಿದೆ, ಅಮೆರಿಕ, ರಷ್ಯಾ, UK, ಇರಾನ್, ಮತ್ತೆ ಇನ್ನು ಮುಖ್ಯವಾಗಿ UAE, ಸೌದಿ ಅರೇಬಿಯಾ ಎಲ್ಲವಕ್ಕೂ ಕೂಡ ಮಾಹಿತಿಯನ್ನ ಕೊಟ್ಟಾಗಿದೆ. ಹೌದು, ನಾವು ಈ ತರದೊಂದು ದಾಳಿ ಮಾಡಿದ್ದೇವೆ. ಯಾರ ವಿರುದ್ಧ ದಾಳಿ ಮಾಡಿದ್ದೇವೆ? ಉಗ್ರರ ವಿರುದ್ಧ ನಾವು ದಾಳಿಯನ್ನ ಮಾಡಿದ್ದೇವೆ. ನಾವು ಉಗ್ರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದು. ಮತ್ತೆ ಪಹಲ್ಗಾಮ್ನಲ್ಲಿ ಈ ತರದೊಂದು ದಾಳಿಯನ್ನ ಉಗ್ರರು ಮಾಡಿದ್ರು. ಈ ಉಗ್ರರು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ಸಂಪೂರ್ಣವಾದ ಸಾಕ್ಷ್ಯ ಮತ್ತು ಪುರಾವೆಗಳನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಇಟ್ಟಿದ್ವು. ಯಾರು ಈ ಬಂದು ದಾಳಿಯನ್ನ ಮಾಡಿದ್ದಾರೆ, ಯಾರು ಸಪೋರ್ಟ್ ಅನ್ನ ಮಾಡಿದ್ದಾರೆ, ಮುಖ್ಯವಾಗಿ ಈ ಉಗ್ರರ ಹಿಂದಿದ್ದಂತಹ ಸಂಘಟನೆ ಯಾವುದು ಅನ್ನುವಂಥದ್ದನ್ನ ವಿಶ್ವದ ಮುಂದೆ ಪುರಾವೆಯನ್ನ ಇಟ್ಟು ಈಗ ಭಾರತ ಆ ಒಂದು ಪುರಾವೆಯ ಆಧಾರದ ಮೇಲೆ ಈ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾದ ಪ್ರಮುಖ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿ ಉಗ್ರರನ್ನ ಹತ್ಯೆ ಮಾಡಿ ಭಾರತದ ದಿಟ್ಟ ಸೈನಿಕರು ಬಂದಿರುವಂತಹದ್ದು. ಮುಖ್ಯವಾಗಿ ವಾಯುದಾಳಿ ಒಂದು ಅಗತ್ಯ ಇತ್ತು, ಈ ತರದೊಂದು ಮಿಲಿಟರಿ ಕಾರ್ಯಾಚರಣೆ ಆಗ್ಲೇಬೇಕು ಅನ್ನುವಂಥದ್ದಿತ್ತು. ಅದಕ್ಕೆ ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಿದ್ರು. ಫ್ರಾನ್ಸ್ ನಿಂದ ತಂದಿರತಕ್ಕಂತಹ ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರತಕ್ಕಂತಹ ರಫೇಲ್ ಯುದ್ಧ ವಿಮಾನಗಳು ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಪಾಕಿಸ್ತಾನದ ಒಳಗೆ ಹೊಕ್ಕಿ ಅಲ್ಲಿ ಮಿಸೈಲ್ ಗಳನ್ನ ಹಾಕಿ ಏನು ಉಗ್ರರ ನೆಲೆಗಳನ್ನು ಹರೀಶ್ ಮಾತನಾಡ್ತೀವಿ.